ಇನ್ನು ವಯನಾಡಲ್ಲಿ ಕರ್ನಾಟಕದ ವಿವಿಧ ಜಿಲ್ಲೆಯ 9 ಮಂದಿ ಕಣ್ಮರೆಯಾಗಿದ್ದಾರೆ. ಚೂರಲ್ಮಲ ಎಸ್ಟೇಟ್ ಕ್ವಾರ್ಟರ್ಸ್ನಲ್ಲಿ ಅಂದರೆ ಲೇಬರ್ ಕ್ವಾರ್ಟರ್ಸ್ನಲ್ಲಿ 9 ಮಂದಿ ವಾಸ ಇದ್ದರು. ಅವರೆಲ್ಲರೂ ಕೂಡ ನಾಪತ್ತೆ. ಆ ಇಡೀ ಎಸ್ಟೇಟ್ ಕ್ವಾರ್ಟರ್ಸ್ ಏನಿದೆ ಲೇಬರ್ ಕ್ವಾರ್ಟರ್ಸು ಕಂಪ್ಲೀಟ್ ಕೊಚ್ಚೋಗ್ಬಿಟ್ಟಿದೆ. ಗುರುಮಲ್ಲಣ್ಣ, ಸಾವಿತ್ರಿ, ಸಬಿತಾ, ಶಿವಣ್ಣ ಹೆಸರು ಹೇಳ್ತಾ ಇದ್ದೀವಿ, ಅಪ್ಪಣ್ಣ, ಅಶ್ವಿನ್, ಜೀತು, ದಿವ್ಯಾ ಹಾಗೆಯೇ ರತ್ನ ಅಂತಕ್ಕಂಥವ್ರು ಒಟ್ಟು 9 ಜನ ಜಲಪ್ರಳಯದಲ್ಲಿ ನಾಪತ್ತೆಯಾಗಿರ್ತಕ್ಕಂಥ ಕನ್ನಡಿಗರು. ತಹಶೀಲ್ದಾರ್ ಕೊಟ್ಟಿರ್ತಕ್ಕಂಥ ಅಧಿಕೃತ ಮಾಹಿತಿ, ತಹಶೀಲ್ದಾರ್ ಅವರಿಗೆ ಹಾಸ್ಪಿಟ್ಲ್ ಅವ್ರು ಕೊಟ್ಟಿರ್ತಕ್ಕಂಥ ಇನ್ಫಾರ್ಮೇಷನ್. ಯಾಕೆ ಅಂತಂದರೆ ಲೇಬರ್ ಕ್ವಾರ್ಟರ್ಸ್ನಲ್ಲಿ ಇವರೆಲ್ಲರೂ ಕೂಡ ವಾಸ ಇದ್ದರು. ಇಲ್ಲಿಂದ ಕೂಲಿ ಕೆಲಸಕ್ಕೆ ಹೋದಂಥವ್ರಿಗೆ ಲೇಬರ್ ಕ್ವಾರ್ಟರ್ಸ್ ಅಂತ ಎಸ್ಟೇಟಲ್ಲಿ ಕೊಡ್ತಾರೆ. ಅವ್ರು ಎಷ್ಟು ದಿನ ಕೂಲಿ ಕೆಲಸ ಮಾಡ್ತಾರೆ ಅಷ್ಟು ದಿನ ಅಲ್ಲಿ ಉಳ್ಕೋಬಹುದು. ಆ ಇಡೀ ಲೇಬರ್ ಕ್ವಾರ್ಟರ್ಸೇ ಕಂಪ್ಲೀಟ್ ಕೊಚ್ಚೊಟ್ಟೋಗಿದೆ. ಅದರ ಅವಶೇಷಗಳೂ ಕೂಡ ಇಲ್ಲ, ಅಲ್ಲಿದ್ದವರು ಕೂಡ ಪತ್ತೆ ಇಲ್ಲ. ಹಾಗಾಗಿ ಸದ್ಯಕ್ಕೆ ಡೆಡ್ ಬಾಡಿ ಸಿಗೋ ತನಕ ಅದನ್ನು ಕಣ್ಮರೆ ಅಂತಲೇ ಕನ್ಸಿಡರ್ ಮಾಡುತ್ತೆ ಸರ್ಕಾರ. ಡೆಡ್ ಬಾಡಿ ಸಿಕ್ಕಿದಾಗ ಅದು ಐಡೆಂಟಿಫಿಕೇಷನ್ ಆದಾಗ ಸಾವು ಅಂತ ಆಗುತ್ತೆ. ಅದರ ಪ್ರಕಾರ 4 ಜನ ಕನ್ನಡಿಗರು ಮೃತಪಟ್ಟಿದ್ದಾರೆ. 4 ಜನರು ಕೂಡ ಚಾಮರಾಜನಗರ ಜಿಲ್ಲೆಯವರು. ಇರಿಸ್ವಾಡಿ ಅಂತಕ್ಕಂಥ ಒಂದು ಊರು, ಆ ಇರಿಸ್ವಾಡಿ ಗ್ರಾಮದ 2 ಗಂಡ ಹೆಂಡತಿ, ಇನ್ನಿಬ್ಬರು. ಸೊ 156 ದಾಟಿದೆ ಸಾವಿನ ಸಂಖ್ಯೆ. ಲೇಟೆಸ್ಟ್ ಅಪ್ಡೇಟ್ಸ್ 141 ಮರಣೋತ್ತರ ಪರೀಕ್ಷೆಯನ್ನು ಈಗಾಗಲೇ ನಡೆಸಿದ್ದಾರೆ ವೈದ್ಯರು. ಆಗಿದೆ ಅದೆಲ್ಲವೂ ಕೂಡ. ಇನ್ನು ಆಸ್ಪತ್ರೆಗಳಲ್ಲಿ 200ಕ್ಕೂ ಹೆಚ್ಚು ಜನರಿಗೆ ಚಿಕಿತ್ಸೆಯನ್ನು ಕೊಡಲಾಗ್ತಾ ಇದೆ. ಗಾಯಾಳುಗಳಿಗೆ 480 ಜನರನ್ನ ರೆಸ್ಕ್ಯೂ ಮಾಡಿದ್ದಾರೆ. 100ಕ್ಕೂ ಹೆಚ್ಚು ಮಂದಿ ನಾಪತ್ತೆ ಆಗಿದ್ದಾರೆ. ಆ 100ರಲ್ಲೇ ಈ 9 ಜನ ಕನ್ನಡಿಗರು ಸೇರಿದ್ದಾರೆ. ಬೇರೆ ಅವ್ರ ಕಡೆ ಬಂದು ಮಾಹಿತಿ ಕೊಡ್ತಾ ಇದ್ದಾರೆ, ನಮ್ಮವ್ರು ಕಾಣಿಸ್ತಾ ಇಲ್ಲ ಅಂತ. ಆ ಲೆಕ್ಕಾಚಾರದ ಪ್ರಕಾರನೇ 100ಕ್ಕೂ ಹೆಚ್ಚು ಜನ ನಾಪತ್ತೆಯಾಗಿದ್ದಾರೆ. ಸಾವಿನ ಸಂಖ್ಯೆ 156 ದಾಟಿದೆ. ಒಂದೊಂದು ಗಂಟೆಗೂ ಕೂಡ ಸಾವಿನ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಬಹಳ ಬೇಸರದ ಸಂಗತಿ ಇದು ನಿಜಕ್ಕೂ ಕೂಡ. ಗಂಟೆಗೂ ರೈಸ್ ಆಗ್ತಾ ಇದೆ. ಗಂಟೆಗೂ 10, 12 ಈ ಥರ ರೈಸ್ ಆಗ್ತಾ ಇದೆ. ಇದರ ನಡುವೆ 100 ಜನ ಕಣ್ಮರೆ ಅಂತಂದರೆ ಆ ಕಣ್ಮರೆಯಾದವರಲ್ಲಿ ಯಾರಾದರೂ ಮೃತಪಟ್ಟಿದ್ರೆ ಸಿಗ್ತಾ ಇರುತ್ತೆ ಬಾಡಿಗಳು. ಮೆಪ್ಪಾಡಿ, ಮುಂಡಕ್ಕೈ, ಚೂರಲ್ಮಲ, ಅಟ್ಟಮಲ, ಕಲ್ಪೆಟ್ಟ ಮತ್ತು ನೂಲ್ಪುಳ ಗ್ರಾಮಗಳಲ್ಲಿ ಸ್ಮಶಾನದಂಥ ದೃಶ್ಯ. ಸ್ಮಶಾನವೇ ಅವೆಲ್ಲವೂ ಕೂಡ. 45 ಕ್ಯಾಂಪ್ಗಳಲ್ಲಿ 3100 ಸಂತ್ರಸ್ತರಿಗೆ ಆಶ್ರಯ ಕೊಟ್ಟಿದ್ದಾರೆ. ಈ ಊರವರು ಅವರೆಲ್ಲ ಇಲ್ಲಿ ವಾಸ ಮಾಡ್ತಿದ್ದವರು ಮನೆ ಹೊಟ್ಟೋಗಿದೆ, ಹಾಗೂ ಹೀಗೂ ಅವ್ರ ಜೀವ ಉಳ್ಕೊಂಡಿದೆ. ಅವರೆಲ್ಲರನ್ನೂ ಕೂಡ ಈ ಸಾಂತ್ವನ ಕೇಂದ್ರಗಳು ಅಂತ ಹೇಳ್ತಾರಲ್ಲ, ಸಂತ್ರಸ್ತ ಕೇಂದ್ರಗಳು, ಅವರೆಲ್ಲರಿಗೂ ಕೂಡ ಉಳ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇನ್ನೂ ಕೂಡ ರೆಸ್ಕ್ಯೂ ಆಪರೇಷನ್ ಕಂಟಿನ್ಯೂ ಆಗ್ತಾ ಇದೆ. ಚೂರಲ್ಮಲೆಯಲ್ಲಿ ಜಲಪ್ರಳಯದಿಂದ ಸಂಪೂರ್ಣವಾಗಿ ಸೇತುವೆ ಸಂಪೂರ್ಣವಾಗಿ ಕೊಚ್ಚಿ ಹೋಗಿತ್ತು. ಹೀಗಾಗಿ ಅನೇಕ ಗ್ರಾಮಗಳಿಗೆ ಸಂಪರ್ಕವೂ ಕೂಡ ಆಗ್ತಾ ಇರಲಿಲ್ಲ. ಜೊತೆಗೆ ಆ ಕಡೆ ಭಾಗದ ಜನರನ್ನು ರಕ್ಷಣೆ ಮಾಡುವಂಥ ಕೆಲಸವೂ ಕೂಡ ಆಗ್ತಾ ಇರಲಿಲ್ಲ. ಹೀಗಾಗಿ ಈಗ ತಾತ್ಕಾಲಿಕ ಬ್ರಿಡ್ಜನ್ನು ನಿರ್ಮಾಣ ಮಾಡುವಂಥ ಕೆಲಸವನ್ನು ಈಗ NDRF ತಂಡ ಆರಂಭ ಮಾಡಿದೆ. ತಾವೀಗ ಗಮನಿಸ್ತಾ ಇದ್ದೀರಿ, NDRF ತಂಡದವರು ಈಗ ಕಬ್ಬಿಣದ ಹಲಿಗೆಗಳ ಮೂಲಕವಾಗಿ, ಕಬ್ಬಿಣದ ರಾಡ್ಗಳ ಮೂಲಕವಾಗಿ ತಾತ್ಕಾಲಿಕವಾದಂತಹ ಬ್ರಿಡ್ಜನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ಬಹುತೇಕ ಇವತ್ತು ತಾತ್ಕಾಲಿಕವಾದಂಥ ಬ್ರಿಡ್ಜ್ ನಿರ್ಮಾಣ ಆಗಿಬಿಟ್ರೆ ನಿಶ್ಚಿತವಾಗ್ಲೂ ಕೂಡ ಒಂದು ಅರ್ಧ ಮಟ್ಟದ ತಲೆನೋವು ಕಡಿಮೆ ಆಗ್ಬೋದು. ಯಾಕಂದರೆ ಜನರ ರಕ್ಷಣೆ ಇರ್ಬೋದು, ಅಥವಾ ಆ ಕಡೆ ಭಾಗದ ಜನರಿಗೆ ಆಹಾರ ಪದಾರ್ಥಗಳನ್ನ ಕೊಡುವಂಥ ವಿಚಾರ ಇರ್ಬೋದು, ಎಲ್ಲದಕ್ಕೂ ಕೂಡ ಇದು ಅಡ್ಡಿ ಆಗ್ತಾ ಇತ್ತು. ಹೀಗಾಗಿ ಇವತ್ತು ಸ್ವಲ್ಪ ಮಳೆಯೂ ಕೂಡ ಕಡಿಮೆ ಆಗಿರುವಂಥ ಹಿನ್ನೆಲೆಯಲ್ಲಿ NDRF ತಂಡದವರು ಈಗ ತುರ್ತಾಗಿ ತಾತ್ಕಾಲಿಕವಾದಂತಹ ಒಂದು ಸೇತುವೆಯನ್ನು ನಿರ್ಮಾಣ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮಗದೊಂದು ಕಡೆಯಲ್ಲಿ ಕೆಲವೊಂದಿಷ್ಟು ಜನರನ್ನು ಬೇರೆ ಕಡೆ ಮತ್ತೊಂದು ಭಾಗಕ್ಕೆ ಹೋಗುವಂಥ ಸಲುವಾಗಿ ಒಂದು ತಾತ್ಕಾಲಿಕವಾದಂತಹ ಒಂದು ಸೇತುವೆಯನ್ನು ಕೂಡ ಕಟ್ಟಿದ್ದಾರೆ. ಅಲ್ಲಿನೂ ಕೂಡ NDRF ತಂಡದವರು ಜನರನ್ನು ಆ ಕಡೆ ಭಾಗಕ್ಕೆ ಕಳಿಸುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ NDRF ತಂಡದವರಿಗೆ ಸದ್ಯದ ಪರಿಸ್ಥಿತಿಯಲ್ಲಿ ಮಳೆ ಇಲ್ಲ. ಹಾಗಾಗಿ NDRF ತಂಡದವರ ಕಾರ್ಯಾಚರಣೆಯೂ ಕೂಡ ಸದ್ಯ ಬಿರುಸಿನಿಂದ ಸಾಗ್ತಾ ಇದೆ. ಕ್ಯಾಮ್ರಾ ಪರ್ಸನ್ ಕಾರ್ತಿಕ್ ಜೊತೆ KP ನಾಗರಾಜ್, ಪಬ್ಲಿಕ್ ಟಿವಿ, ವಯನಾಡ್. ಅತಿ ದೊಡ್ಡ ಸವಾಲಾಗಿದ್ದ NDRF ಟೀಮ್ ಅವರಿಗೆ ಸೇತುವೆಗಳೆಲ್ಲವೂ ಕೂಡ ಕೊಚ್ಕೊಂಡು ಹೋಗಿತ್ತು. ಎಲ್ಲಿ ಈ ಗಾಯಾಳುಗಳು ಸಿಕ್ಕಾಕೊಂಡಿದ್ರು, ಶವಗಳು ಸಿಗ್ತಾ ಇತ್ತು, ಅಲ್ಲಿಂದ ಅವ್ರನ್ನ ಹೊರಗೆ ಕರ್ಕೊಂಡು ಬರೋದಕ್ಕೆ ಈ ನೀರು ಅಡ್ಡಿಪಡಿಸ್ತಾ ಇತ್ತು. ಹಾಗಾಗಿ ಇವತ್ತೇನೋ ಒಂದು ತಾತ್ಕಾಲಿಕವಾದ ಸೇತುವೆಯನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. 2 ಕಡೆ ಮಾಡಿದ್ದಾರೆ. ಕೆಲವಂತೂ ದೃಶ್ಯಗಳು ರಾತ್ರಿದು ನಿಜಕ್ಕೂ ಕೂಡ ಕಣ್ಣಲ್ಲಿ ನೀರು ತರಿಸ್ತಾ ಇತ್ತು. ಆ ಶವಗಳನ್ನು ಹಗ್ಗಗಳಿಗೆ ಕಟ್ಟಿ ಆ ತುದಿಯಿಂದ ಈ ತುದಿಗೆ ಎಳ್ಕೊತಾ ಇದ್ರು. ಶವಗಳನ್ನು ಹಗ್ಗಕ್ಕೆ ಕಟ್ಟಿ ರೋಪ್ ಥರ ಮಾಡಿ ಈ ತುದಿಯಿಂದ ಆ ತುದಿಗೆ ಎಳ್ಕೊತಾ ಇದ್ರು. ಅದು ಮಧ್ಯದಲ್ಲಿ ನಿತಾಡ್ತಾ ಇತ್ತು. ಆ ಪರಿಸ್ಥಿತಿ ಇತ್ತು ನೋಡಿ. ಇಲ್ಲಿ ನೋಡ್ತಾ ಇದ್ದೀರಾ ದೃಶ್ಯದಲ್ಲಿ ಯಾವ ರೀತಿ ರೆಸ್ಕ್ಯೂ ಮಾಡಿ ಕರ್ಕೊಂಬರ್ತಾ ಇದ್ದಾರೆ ಅಂತ. ವೆರಿ ರಿಸ್ಕಿ ಜಾಬ್ ಇವೆಲ್ಲ. ಅದಕ್ಕೋಸ್ಕರನೇ NDRF ಟೀಮ್ ಅವರು ಟ್ರೈನ್ಡ್ ಸ್ಪೆಷಲಿಸ್ಟ್ ಬಂದಿರ್ತಾರೆ ಆ ಕೆಲಸವನ್ನು ಮಾಡೋದಕ್ಕೆ. ಎಲ್ಲರ ಕೈಲೂ ಮಾಡೋಕ್ಕಾಗಲ್ಲ ಈ ಥರ ಎಲ್ಲ ಕೆಲಸಗಳು. ಕೆಲವರು ಇದೇ ರೀತಿ ಶವಗಳನ್ನು ಹೊತ್ತು ತಂದಿದ್ದಾರೆ ಸಿಬ್ಬಂದಿ, ಕೆಲವರು ಗಾಯಾಳುಗಳನ್ನು ಹೊತ್ತು ತಂದಿದ್ದಾರೆ. ಇನ್ನು ಕೆಲವು ಸರ್ತಿ ಬರೀ ಶವವನ್ನೇ ಕಟ್ಟಿ ಆ ತುದಿಯಿಂದ ಈ ತುದಿಗೆ ಎಳ್ಕೊಂಡಿದ್ದಾರೆ. ಇದೆಲ್ಲವನ್ನು ನಾವು ರಾತ್ರಿ ನೋಡಿದ್ದೀವಿ ಏನೇನಾಗಿದೆ ಅಂತ.
ಇವತ್ತೊಂದು ಪುಣ್ಯಕ್ಕೆ ಇವತ್ತು ಸ್ವಲ್ಪ ಮಳೆ ಕಡಿಮೆ ಆಗಿರೋದ್ರಿಂದ ಬಿಡ್ತಿ ಕೊಟ್ಟಿರೋದ್ರಿಂದ NDRF ಟೀಮ್ ಅವರು ತಾತ್ಕಾಲಿಕವಾಗಿ ಒಂದು ಬ್ರಿಡ್ಜ್ ಒಂದು ಕಟ್ಕೊಂಡ್ಬಿಟ್ರೆ ನೋಡಿ ಇಲ್ಲಿ ಮಾಡ್ತಾ ಇದ್ದಾರೆ ನೋಡಿ, ಆ JCB ನಲ್ಲಿ ಮಣ್ಣೆಲ್ಲ ಒಂದು ಕಡೆ ಗುಡ್ಡೆ ಮಾಡ್ಕೊಂಡು ರೋಡ್ ಥರ ಅಟ್ಲೀಸ್ಟ್ ನಡ್ಕೊಂಡು ಹೋಗೋ ಥರ ಆಗ್ಬಿಟ್ರು ಸಾಕು. ಆ ತುದಿಯಿಂದ ಈ ತುದಿಗೆ ಎಲ್ಲ ಅಲ್ಲೇನೇನು ಸಿಗುತ್ತೆ ಶವಗಳು ಅದು ಇದು ಎಲ್ಲ ತಂದುಬಿಡ್ಬೋದು. ಇಲ್ಲ ಅಂದರೆ ತುಂಬ ಕಷ್ಟ. ಮಧ್ಯದಲ್ಲಿ ನೋಡಿ ನೀರು ಹರಿತಾ ಇದೆ. ಇದು ರಾತ್ರಿ ಇನ್ನೂ ಜೋರಾಗಿ ಹರಿತಾ ಇತ್ತು ನೀರು. ಈಗ ಸ್ವಲ್ಪ ನೀರಿನ ಪ್ರಮಾಣ ಕಡಿಮೆ ಆಗಿದೆ. ಈ ತುದಿನಲ್ಲಿರ್ತಕ್ಕಂಥ ಜನ ಆ ತುದಿನಲ್ಲಿರ್ತಕ್ಕಂಥ ಜನ ಸಂಪರ್ಕ ಕಲ್ಪಿಸೋದಕ್ಕೆ ಈ ಬ್ರಿಡ್ಜ್.